ಕಲಬುರಗಿಯ ಮಣ್ಣೂರಿನಲ್ಲಿ ಪ್ರವಾಹದ ಅಬ್ಬರ ಜೋರಾಗಿದೆ. ಭೀಮಾ ನದಿ ಆರ್ಭಟಕ್ಕೆ ಮಣ್ಣೂರು ಹೈರಾಣಾಗೋಗಿದೆ. ಕಲಬುರಗಿಯ ಮಣ್ಣೂರಿನಲ್ಲಿ ಪ್ರವಾಹ ಅಬ್ಬರ. ಭೀಮಾ ನದಿ ಆರ್ಭಟಕ್ಕೆ ಮಣ್ಣೂರು ಹೈರಾಣ. ಗ್ರಾಮಕ್ಕೆ ಜಲದಿಗ್ಬಂಧನ ಹಾಕಿದೆ ಪ್ರವಾಹ. ಗ್ರಾಮಸ್ಥರನ್ನ ರಕ್ಷಿಸಲು ಬೀಡು ಬಿಟ್ಟಿದೆ ಜಿಲ್ಲಾಡಳಿತ. ಗಂಜಿ ಕೇಂದ್ರದಲ್ಲಿ ಗ್ರಾಮಸ್ಥರಿಗೆ ವಸತಿಯನ್ನ ಊಟವನ್ನ ಕೂಡ ನೀಡಲಾಗ್ತಾ ಇರುವಂಥದ್ದು. ಗ್ರಾಮದ ಮಧ್ಯೆ ನೀರಲ್ಲಿ ಸಿಲುಕಿದವರ ರಕ್ಷಣೆ ಮಾಡಲಾಗಿದೆ. ನಿನ್ನೆ ನಿರಂತರವಾಗಿ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗಿದೆ. ಕಲಬುರಗಿಯ ಮಣ್ಣೂರಿನಲ್ಲಿ ಪ್ರವಾಹದ ಅಬ್ಬರ ಜೋರಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸಂಪೂರ್ಣ ಮಣ್ಣೂರು ಏನಿದೆ ಅದೆಲ್ಲ ಕೂಡ ಪ್ರವಾಹದ ಅಬ್ಬರದಿಂದ ಮುಳುಗಿ ಹೋಗಿರುವಂಥದ್ದು. ದೇವಸ್ಥಾನಗಳು ಮುಳುಗಡೆಯಾಗಿದೆ, ಮನೆಗಳು ಮುಳುಗಡೆಯಾಗಿದೆ. ಹಾಗೆ ಗ್ರಾಮಕ್ಕೆ ಜಲದಿಗ್ಬಂಧನವನ್ನ ಹಾಕಿದೆ ಈ ಪ್ರವಾಹ. ಗಂಜಿ ಕೇಂದ್ರದಲ್ಲಿ ಗ್ರಾಮಸ್ಥರಿಗೆ ವಸತಿ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಗ್ರಾಮದ ಮಧ್ಯೆ ನೀರಲ್ಲಿ ಸಿಲುಕಿದವರನ್ನ ರಕ್ಷಣೆ ಕೂಡ ಮಾಡಲಾಗಿದೆ. ನಿನ್ನೆ ನಿರಂತರವಾಗಿ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ತಂಡಗಳು ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ಮಣ್ಣೂರಿನ ಗಂಜಿ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಭೇಟಿ ಕೊಟ್ಟಿದ್ದಾರೆ. ಭೇಟಿ ನೀಡಿದ ವೇಳೆ ಡಿಸಿ ಕಾಲಿಗೆ ಬಿದ್ದಿದ್ದಾರೆ ಸಂತ್ರಸ್ತರೊಬ್ಬರು. ಶಾಶ್ವತ ಪರಿಹಾರವನ್ನ ಕಲ್ಪಿಸಿಕೊಡುವಂತೆ ಡಿಸಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಪ್ರವಾಹದಿಂದಾಗಿ ಬದುಕು ಬರ್ಬಾದ ಆಗಿದೆ. ಪರಿಹಾರ ಕೊಡಿಸುವಂತೆ ಗ್ರಾಮಸ್ಥರು ಕೋರಿಕೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಾಲಿಗೆ ಬಿದ್ದಿದ್ದಾರೆ. ಶಿವಾನಂದ್ ಕೊರಳ್ಳಿ, ನಾನು ಇಲ್ಲೇ ಇದ್ದೇನೆ ಅಂತ ಡಿಸಿ ಫೌಜಿಯಾ ಒಂದು ಸಮಾಧಾನದ ಮಾತುಗಳನ್ನು ಆಡಿದ್ದಾರೆ. ಸಮಸ್ಯೆ ಪರಿಹರಿಸುವಂತಹ ಭರವಸೆಯನ್ನ ಕೂಡ ನೀಡಿದ್ದಾರೆ ಡಿಸಿ ಫೌಜಿಯಾ. ಮಣ್ಣೂರಿನ ಗಂಜಿ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಭೇಟಿಯನ್ನ ನೀಡಿದ್ರು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನೋಡಿ, ತಾತ್ಕಾಲಿಕ ಪರಿಹಾರ ಬೇಕಾಗಿಲ್ಲ, ನಮಗೆ ಶಾಶ್ವತವಾದಂತಹ ಪರಿಹಾರವನ್ನ ನೀಡಿ, ಏನಾದರೂ ಮಾಡಿ ಶಾಶ್ವತ ಪರಿಹಾರವನ್ನ ಕಲ್ಪಿಸಿಕೊಡುವಂತೆ ಡಿಸಿ ಫೌಜಿಯಾ ಅವರಿಗೆ ಶಿವಾನಂದ್ ಕೊರಳ್ಳಿ ಎನ್ನುವಂತಹ ಗ್ರಾಮಸ್ಥ ಕಾಲಿಗೆ ಬಿದ್ದಿದ್ದಾರೆ, ಬೇಡ್ಕೊಂಡಿದ್ದಾರೆ. ಹಾಗೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನಿದೆ, ಸುತ್ತಮುತ್ತಲಿನ ಜನರ ಸಮಸ್ಯೆಗಳು ಏನಿದೆ, ಆ ಸಮಸ್ಯೆಗಳನ್ನ ಅವ್ರ ಹತ್ರ ವಿವರಿಸಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಇದೆಲ್ಲ ಆದಮೇಲೆ ನಾನು ಇಲ್ಲೇ ಇದ್ದೇನೆ ಅಂತ ಡಿಸಿ ಫೌಜಿಯಾ ಈ ಸಮಸ್ಯೆಯನ್ನ ಪರಿಹರಿಸ್ತೀನಿ ಅಂತ ಕೂಡ ಭರವಸೆಯನ್ನ ನೀಡಿದ್ದಾರೆ. ನಮ್ದು ಈಗ ಮುಂಚೆ ಚರ್ಚೆ ಆಗಿದೆ.